ಇವರೆಲ್ಲ ಆಡಿದ ಹಾಗೆ ಯಾವ ಪ್ರಯೋಜನಕ್ಕೆ ಬರದೇ ಇದ್ದ ಮಾತು ಆಡಿ ಪ್ರಯೋಜನ ಇಲ್ಲ ಅಂತ ನೀನು ಕೊಳ್ತಿದ್ದು ನಿನ್ನ ಗುಣವೇ ಹೊರತು ದೋಷ ಅಲ್ಲ. ಹಾಗಂತ ನೀನು ಎಷ್ಟ್ರಮ ಎನ್ನುವುದನ್ನು ನೀನು ನೆನಪು ಮಾಡಿಕೊಳ್ಳೋದಕ್ಕೆ ಕಲಿಬೇಕು. ಯಾಕೆಂದ್ರೆ ಎಲ್ಲರಿಗಿಂತ ಕಲಿ ನೀನು ಶಕ್ತಿವಂತ ಎಂಬ ಅರ್ಥದಲ್ಲಿ. ನಿನ್ನಲ್ಲೇ ಕೇಳ್ತೇನೆ, ಈ ಸಮುದ್ರ ಎಷ್ಟೇ ಇರ್ಬೋದು, ಈ ಭೂಲೋಕದಿಂದ ಸೂರ್ಯಮಂಡಲಿ ಎಷ್ಟು ಅಂತರ ಇರ್ಬೋದು, ಅಷ್ಟೆಲ್ಲ ಇರ್ಲಿಕ್ಕೆ ಸಾಧ್ಯ. ಆ ಕಾರಣದಿಂದ ಸೂರ್ಯಮಂಡಲಕ್ಕೆ ನೆಗೆದ ನಿನಗೆ ಇದೇನು ಅಲ್ಲ ಒಂದು ಸಣ್ಣ ಕೆಲಸ. ಪ್ರಯಾಸ ಬಿಟ್ಟು ಹಾಡುವವರು ಪ್ರಯೋಜನ ಇಲ್ಲ. ಆನಂದದಿಂದ ಈ ಸಾಗರವನ್ನ ದಾಟುವುದಕ್ಕೆ ನೀನೇ ಕಲಿ ಹನುಮ. ಇಷ್ಟು ಮಾತ್ರ ಅಲ್ಲ, ಕೇವಲ ದಾಟುವುದು ನಂಗೆ ಸೇರುವುದು ಮಾತ್ರ ಕಾರ್ಯವ. ಲಂಕಾಪುರ ಸುಟ್ಟು ಬರುವುದಕ್ಕೆ ಅವರ ಹುಟ್ಟಿ ಲಂಕಾಪುರ ಸುಟ್ಟು ಬರುವುದಕ್ಕೆ ಲಂಕೆ ಹೋಗುವುದು ನಿನಗೆ ಯಾವ ದೊಡ್ಡ ಕೆಲಸವೂ ಅಲ್ಲ. ಆದ್ರೆ ಹೋದ್ಮೇಲೆ ಅಲ್ಲಿರುವವರು ಕೆಟ್ಟ ರಾಕ್ಷಸರು, ರಾಕ್ಷಸರೇ ಕೆಟ್ಟವರು, ಅದರಲ್ಲೂ ಕೆಟ್ಟ ರಾಕ್ಷಸರು. ಹೇಗೆ ಅವ್ರು ನಿನ್ನನ್ನ ಸುಮ್ಮನೆ ಬಿಡ್ಲಿಕ್ಕೆ ಉಂಟ? ಏನ್ ಮಾಡ್ಯಾರು? ನಿನ್ನನ್ನ ಅಡ್ಡಗಟ್ಟಿ ನಿಂತ. ಹೇಗೆ ಆಗ ನಿಜವಾಗಿ ಹೇಳ, ಅವ್ರೇನು ನಿನ್ನನ್ನು ಅಡ್ಡಗಟ್ಲಿಕ್ಕೆ ಆಗುದಿಲ್ಲ. ನಿನ್ನ ಅಷ್ಟಸಿದ್ಧಿಗಳ ಬಲದಿಂದ ನೀ ಸರಿಯಾಗಿ ಬೆಳೆದ್ ನಿಂತೆ ಅಂತ ಆದ್ರೆ ನೀನೇ ಅವ್ರಿಗೆ ಅಡ್ಡಗಟ್ಟು ನಿಂತಾಗ ಆಗ್ತದೆ. ಬರೀ ಅವ್ರಿಗೆ ಅಡ್ಡಗಟ್ಟರೆ ಸಾಕು. ನಿನ್ನದು ವಜ್ರ ಮುಷ್ಟಿ. ನೀನು ಪುನಶ್ಚೇತನಗೊಳ್ಳುವಾಗ ಇಂದ್ರಾದಿ ದೇವತೆಗಳು ಕೊಟ್ಟು ವರ, ನೀನು ವಜ್ರ ಶರೀರಿ ಆಗುವೆಂದು. ನಿನ್ನ ವಜ್ರ ಮುಷ್ಟಿಯಿಂದ ಅವ್ರಿಗೆ ಒಂದೊಂದು ಕೊಟ್ಟೆ ಅಂತ ಆದರೆ ಕೊಟ್ಟಾಗುವುದಿಲ್ಲ, ಅವಲಕ್ಕಿಯನ್ನು ಕುಟ್ಟಿದಾಗ. ಆಗ ಏನಿಲ್ಲ, ಇಷ್ಟು ತಪ್ಪಿದ್ದವರು ಇಷ್ಟು ತೆಗೆದಾಗ್ತಾರೆ. ಎಲ್ಲ ನೆಲದ ಮೇಲೆ ಹಪ್ಪಳದ ರಾಶಿ. ಹೇಗೆ ಇಷ್ಟು ಮಾಡುವುದಲ್ಲ, ನೀ ಹೋದ ಮೇಲೆ ಇಷ್ಟು ಮಾಡಿದ್ರೆ ಸಾಲದು. ನಿಜವಾಗಿ ಲಂಕೆಯಲ್ಲಿ ಇರುವುದೇನು? ತಾಮಸ ವೃತ್ತಿ. ರಾಮ ಬೆಳಕಿನ ಮೂರ್ತಿಯಾಗಿದ್ದಾನೆ. ಅಲ್ಲಿರುವುದು ಕತ್ತಲೆಯ ಆವರಣ. ಆ ಕತ್ತಲೆಯ ಆವರಣ ನಿಜವಾಗಿ ಹೋಗ್ಬೇಕು ಅಂತಾದ್ರೆ ಬರೀ ರಾಕ್ಷಸರು ಸುಟ್ಟರೆ ಆಗುವುದಿಲ್ಲ, ಇಡೀ ಲಂಕೆಯನ್ನೇ ಸುಡಬೇಕು. ಅಲ್ಲಿ ಬೆಂಕಿ ಜಳ 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 ಉರಿಯಬೇಕು. ಎಲ್ಲೆಲ್ಲೂ ಬೆಳಕು ಕಾಣಿಸಿಕೊಳ್ಳಬೇಕು. ರಾಮ ಭಕ್ತ ಒಬ್ಬ ಬಂದಿದ್ದಾನೆ ಎನ್ನುವುದಕ್ಕೆ ಸಾಕ್ಷಿಯಾಗಬೇಕು. ಅಂಥ ಕಾರ್ಯ ನೀನು ಮಾಡ್ತೀಯ. ನಿಜವಾಗಿ ಲಂಕೆ ಸುಡುವುದು ಅಂದರೆ ಭೌತಿಕವಾಗಿ ನಾನು ಉದ್ದೇಶವನ್ನು ಗುರಿಯಾಗಿಟ್ಟುಕೊಂಡು ಹೇಳಿದ್ದಲ್ಲ, ಅಲ್ಲಿಯ ತಾಮಸ ವೃತ್ತಿಯನ್ನು ಸುಟ್ಟಿ ಬರುವ ದಿಟ್ಟ. ಯಾಕೆಂದರೆ ಪ್ರತ್ಯಕ್ಷ ತಾಪವನ್ನೇ ಉಗ್ರವಾಗಿ ಕೊಡುವ ಸೂರ್ಯನ ಎದುರುಗಡೆಯಲ್ಲಿ 1000 ವರ್ಷ ಹಿಂಗಾಲಿನಿಂದ ಸಂಚಾರ ಮಾಡಿದವ. ಆ ತಾಪವನ್ನು ಸಹಿಸಿಕೊಂಡವ ನೀನು. ಅವನಿಂದ ವೇದ ವಿದ್ಯೆಯನ್ನು ಪಡೆದವ. ಹಾಗೆ
ಜ್ಞಾನವೆಂಬಂತ ಬೆಳಕನ್ನು ಪಡೆದವ ನಿನಗೆ ಯಾವ ತಾಪೂತಾಗುವುದಿಲ್ಲ. ಆ ಕಾರಣದಿಂದ ಆ ಲಂಕೆಯನ್ನು ಸುಟ್ಟು ಬರುವುದಕ್ಕೆ ನೀನೇ